ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ಇವತ್ತು ಸಾದಾ ಅಸ್ತರ್ ಬ್ಲೌಸ್ ಕಟ್ಟಿಂಗ್ನ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವರು ತೆಳ್ಳಗೆ ಇದ್ದಾರೆ ಫ್ರೆಂಡ್ಸ್, ಹಾಗೂ ಗೆಡ್ಡೆಗೆ ಇದ್ದಾರೆ. ಎದೆ ಸುಡ್ತಳತ್ತೆ ಫ್ರೆಂಡ್ಸ್. ಮೂವತ್ತಾರು ಇದೆ ಫ್ರೆಂಡ್ಸ್. ಇದು 2 ಇಂಚ್ ಜಾಸ್ತಿ ಇಟ್ಕೊಂಡ್ಬಿಟ್ರೆ 10 ಇಂಚ್ ಆಗುತ್ತೆ ಫ್ರೆಂಡ್ಸ್. 8 ಇಂಚ್ ಬರುತ್ತೆ ಫ್ರೆಂಡ್ಸ್. ಇದು 2 ಇಂಚ್ ಎಕ್ಸ್ಟ್ರಾ ತೊಗೊಂಡು 10 ಇಂಚ್ ಫ್ರೆಂಡ್ಸ್. ಲೆಂತ್ ಬಂದುಬಿಟ್ಟು ಅವ್ರದ್ದು 12 ಇಂಚ್ ಇದೆ ಫ್ರೆಂಡ್ಸ್. ನಾನು 13 ಇಂಚಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ಮಾಡಿ ಸೈಜ್ ಇಟ್ಕೊಂಡು ಮಡಿಚಿ ಹೊಲ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ಕೊರಳು ಮುಂಭಾಗನ ಲೆಂತ್ಗೆ ಬಂದುಬಿಟ್ಟು 6 ಇಂಚ್ ಫ್ರೆಂಡ್ಸ್. ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬಗಲು ನೋಡಿ ಫ್ರೆಂಡ್ಸ್ 5 ಅಥವಾ 5.5 ಇಂಚ್ ಇಟ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಇವರು ತೆಳ್ಳಗಿದ್ದಾರೆ, ಹಾಗಾಗಿ ನಾನು 5 ಇಂಚ್ ಮಾತ್ರ ಬಿಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಬಗಲು ಮತ್ತು ಕೋಳನ್ನು ಹಾಕೊಂಡಿದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಬ್ರಷರ್ ಪಟ್ಟಿ ಫ್ರೆಂಡ್ಸ್. ಈ ಸೈಡ್ 2 ಇಂಚ್ ಫ್ರೆಂಡ್ಸ್, ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ ಫ್ರೆಂಡ್ಸ್. ಅದು ಕೊರಳಿನ ಸೈಡ್ ಫ್ರೆಂಡ್ಸ್ 2.5 ಇಂಚ್ ಇಟ್ಕೋಬೇಕು ಫ್ರೆಂಡ್ಸ್. ನೋಡಿ, ಬಗಲು ಫ್ರೆಂಡ್ಸ್, ಹಿಂಭಾಗನ ಹಾಕೋದು ಜಾಸ್ತಿ, ಮುಂಭಾಗನ ಸ್ವಲ್ಪ ಕಡಿಮೆ ಇಟ್ಟು ಹಾಕೋಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಬ್ರಷರ್ ಪಟ್ಟಿನ ಮಾರ್ಕ್ ಮಾಡ್ಕೊಡ್ತಾ ಇದ್ದೀನಿ. ಇವಾಗ ಆ ಕಡೆ 2.5 ಈ ಕಡೆ 2 ಇಟ್ಕೊಂಡು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇವಾಗ ರೆಡಿ ಆಗಿದೆ ಫ್ರೆಂಡ್ಸ್. ಇದು ಕಟಿಂಗ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದೇ ಥರ ಡೈಲಿ ನಮ್ಮ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್. ಡೈಲಿ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಹಿಂಭಾಗ 4 ಭಾಗನ ಕಟ್ ಮಾಡ್ಕೊಂಡಿರ್ತೀವಿ ಫ್ರೆಂಡ್ಸ್. ಪ್ರೆಷರ್ ಪಟ್ಟಿನ ಮೇಲ್ಭಾಗ 2 ಪದರ ಮಾತ್ರ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿಕೊಂಡು ಮುಂಭಾಗ ಫ್ರೆಂಡ್ಸ್ ಮೇಲ್ಗಡೆ ಪದರನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ಥರ ಡೈಲಿ ವಿಡಿಯೋನ ಬಿಡ್ತಾ ಇರ್ತೀನಿ ಫ್ರೆಂಡ್ಸ್. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮುಂಭಾಗ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಇವಾಗ ಹಿಂಭಾಗನ ಫ್ರೆಂಡ್ಸ್, ಇವಾಗ ಹಿಂಭಾಗನ 4 ಪದರ ಕಟ್ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಮುಂಭಾಗನ 2 ಪದರ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿಕೊಂಡು ನೋಡಿ, ಇವಾಗ ಆಯಿತು. ಇದನ್ನು ಮೇಲ್ಗಡೆ ಕಟ್ ಮಾಡ್ಕೊಂಬಿಡೋಣ. ಇವಾಗ ಆಯ್ತಲ್ಲ ಫ್ರೆಂಡ್ಸ್. ನೋಡಿ, ಹಿಂದೆ ಡೀಪ್ ಎಷ್ಟಿದೆ ನೋಡ್ಕೊಳ್ಳೋಣ. 3 ಇಂಚಿದೆ. ಇವಾಗ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 3.5 ಇಂಚ್ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 2 ಇಂಚ್ ಡೀಪ್, 3 ಇಂಚ್ ಇದೆ ಫ್ರೆಂಡ್ಸ್. ಅದು 3.5 ಇಂಚ್ ಹಾಕ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರೌಂಡ್ ಇದು ನೋಡಿ ಫ್ರೆಂಡ್ಸ್, ಕಾಳು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ಕಟ್ ಮಾಡ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಯಾರೇ ಆಗಲಿ ಗೃಹಿಣಿಯರು ಮನೆಯಲ್ಲಿ ಹಾಗೇ ಇರುವ ಬದಲು ಫ್ರೆಂಡ್ಸ್ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಯಾವುದೇ ಒಂದು ಕೆಲಸ ಮಾಡಿದರೂ ಒಂದು ಖುಷಿ ಕೊಡುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತೋಳೋದು 4 ಇಂಚಿದೆ, 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 5 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಈ ಕಡೆ 2 ಇಂಚ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೋಲಿನ ಸೇಪ್ ಕರೆಕ್ಟಾಗಿ ಈ ಥರ ಬರಬೇಕು ಫ್ರೆಂಡ್ಸ್. ಇಲ್ಲ ಸ್ಕೇಲಲ್ಲೇ ಮಾಡ್ಬೋದು ಫ್ರೆಂಡ್ಸ್, ನಾನು ಕೈಲೇ ಮಾರ್ಕ್ ಮಾಡ್ಕೋತೀನಿ. ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು 2 ಅಥವಾ 3 ಬ್ಲೌಸ್ ಹೊಲಿದ್ರು ನಮಗೆ ದುಡ್ಡು ಬರುತ್ತೆ ಫ್ರೆಂಡ್ಸ್. ಮಕ್ಕಳನ್ನ ಸ್ಕೂಲ್ ಕಳಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮನೆಯಲ್ಲಿ 3-4 ಬ್ಲೌಸ್ ಡೈಲಿ ಹೊಲಿತೀನಿ ಫ್ರೆಂಡ್ಸ್. ಹಾಗೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಅಸ್ತರ್ ಬ್ಲೌಸನ್ನು ಕಟ್ ಮಾಡ್ಕೊತಾ ಇದ್ದೀನಿ. ತೋಳು ಕಟ್ ಮಾಡಿದೆ ಅಲ್ವಾ, ಹಾಗೆ ಹಿಂಭಾಗ ನೋಡಿ ಫ್ರೆಂಡ್ಸ್, ಕೊಳ್ಳನ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನಿಟ್ಟು ಸೇಮ್ ಕಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್, ಎಕ್ಸ್ಟ್ರಾ ಅಂತ ಏನಿಲ್ಲ. ಅಸ್ತರನ್ನ ಫಸ್ಟ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅಷ್ಟೇ ಕಟ್ ಮಾಡ್ಕೊಳ್ಳೋದು. ನೋಡಿ, ಇವಾಗ ಮುಂಭಾಗನೂ ಅದೇ ಥರ ಕಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನೋಡಿ, ಇವಾಗ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್.